Hey guys, welcome back to my YouTube channel Journey with Sudharanjit. Hey guys, welcome back to my channel. ಎಲ್ಲರೂ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಎಂದು ರಿಲೇಟೆಡ್ ಅಂತ. ಈ ವಿಡಿಯೋ ನಂದು ಬ್ಲೌಸ್ ಕಲೆಕ್ಷನ್ಸ್ ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಥರ ಬ್ಲೌಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ, ಅಂದರೆ ಒಂದು 2-3 ಸ್ಯಾರಿಗೆ ಮ್ಯಾಚ್ ಆಗಬೇಕು ಆ ಥರ ಬ್ಲೌಸಸ್ಸು. ನಾನು ಆ ಬ್ಲೌಸಸ್ನ ಈಗ ತೋರಿಸ್ತೀನಿ. ನಾನು ತುಂಬ ಆ ಥರ ಎಲ್ಲ ಏನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಈ ವ್ಲಾಗಲ್ಲಿ ನಾನು ಒಂದು ಸ್ವಲ್ಪ ಬ್ಲೌಸ್ ಡಿಸೈನ್ಸ್ ತೋರಿಸ್ತೀನಿ, ಎಲ್ಲರಿಗೊಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ಲೌಸ್ ಬಂದು ಇದು ಕ್ರೀಮ್ ಕಲರ್ ರಾ ಸಿಲ್ಕ್ ಮೇಲೆ ನಾನು ಈ ಥರ ಗೋಲ್ಡು ಮತ್ತು ಬ್ಲೂ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿಸಿದ್ದೀನಿ, ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸ್ವಲ್ಪ ಜಾಸ್ತಿ ನಾಟ್ ವರ್ಕಲ್ಲಿ ಬಂದಿದೆ. ಇದು ಪ್ಯೂರ್ ರಾ ಸಿಲ್ಕು, ಹಾಗಾಗಿ ಆ ಥರ ಫುಲ್ ರಿಚ್ನೆಸ್ ಕಾಣಿಸ್ತಿದೆ. ನನಗಿದು ಆಲ್ಮೋಸ್ಟ್ ಒಂದು 2-3 ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ, ಅದಕ್ಕೆ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ. ಜಸ್ಟ್ ಹೈ ನೆಕ್ಕು ಮತ್ತು ಈ ಥರ ಫ್ರಂಟ್ ಮಾಡಿಸಿದ್ದೀನಿ. ಸ್ಲೀವ್ಸು ಅಷ್ಟೇ ಬುಟ್ಟಾಸು ಮತ್ತು ಈ ಥರ ಎಂಬ್ರಾಯ್ಡ್ರಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಥರ ಇದು ನನ್ನ ಹತ್ರ ಇರೋ ಒಂದು 2-3 ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಬ್ಲೂ ಕಲರ್ ಸ್ಯಾರೀಸ್ಗೆಲ್ಲ ನಾನು ಇದನ್ನು ವೇರ್ ಮಾಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದೆ. ಇದು ಅಷ್ಟೇ, ನೆಕ್ ಮಾತ್ರನೇ ಡಿಸೈನ್ ಮಾಡಿಸಿ ಫುಲ್ ಬುಟ್ಟಾಸ್ ಹಾಕ್ಸಿದ್ದೀನಿ. ಬುಟ್ಟಾಸು ಫುಲ್ ಗೋಲ್ಡ್ ಜರಿಯಲ್ಲಿ ಮಾಡಿ ಜಸ್ಟ್ ಒಂದು ನಾಟ್ ವರ್ಕ್ ಥರ ಬ್ಲೂ ಕಲರಲ್ಲಿ ಮಾಡಿದ್ದಾರೆ. ಇದು ನನ್ನ ಸೆಕೆಂಡ್ ಬ್ಲೌಸ್. ಇದು ಬ್ಲೂ ಕಲರ್ ಮೇಲೆ ಸಿಲ್ಕ್ ಮೇಲೆ ನಾನು ವರ್ಕ್ ಮಾಡಿಸಿದ್ದೀನಿ, ಯಾಕಂದರೆ ಇದು ನನ್ನ ಸಿಲ್ಕ್ ಸ್ಯಾರಿಗೆ ಕಂಪ್ಲೀಟ್ ಮ್ಯಾಚ್ ಆಗುತ್ತೆ ಅಂತ ನಾನು ರಾ ಸಿಲ್ಕ್ಗೆ ಹೋಗಿಲ್ಲ, ಸಿಲ್ಕಲ್ಲೇ ವರ್ಕ್ ಮಾಡಿಸಿದ್ದೀನಿ. ಬ್ಯಾಕ್ ಬಂದು ಈ ಥರ. ಇದು ಒಂದು 4 ಇಯರ್ಸಿಂದ ಟ್ರೆಂಡ್ ಇತ್ತು, 4-5 ಇಯರ್ಸಿಂದನೇ ಲೈಕ್ ಈ ಥರ ಬೋ ಥರ ಬಂದು ಇಲ್ಲಿ ವರ್ಕ್ ಮಾಡಿಸಿರೋದು. ಇದು ವರ್ಕ್ ಬಂದು ಸ್ವಲ್ಪ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಯೂಶಲಿ ನನಗೆ ಬೀಡ್ಸ್ ಎಲ್ಲ ಅಷ್ಟಿಷ್ಟ ಆಗಲ್ಲ, ಬಟ್ ಇದರಲ್ಲಿ ನಾನು ತೋರಿಸಿದ ಡಿಸೈನಲ್ಲಿ ಈ ಥರ ಬೀಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂತ ಬೀಡ್ಸೇ ಯೂಸ್ ಮಾಡಿದ್ದಾರೆ. ಯಾಕೆ ಅಂದರೆ ಬೀಡ್ಸು ಸ್ವಲ್ಪ ದಿನ ಆದಮೇಲೆ ಕಪ್ಪಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಆವಾಗ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಜಾಸ್ತಿ ಬೀಡ್ಸ್ ಎಲ್ಲ ಯೂಸ್ ಮಾಡಿಸಲ್ಲ. ಬಟ್ ಇದರಲ್ಲಿ ತುಂಬಾ ಇದೆ ಬೀಡ್ಸು. ಸ್ಲೀವ್ಸ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ ಸ್ಲೀವ್ಸು, ಫುಲ್ ಹೆವಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಥರ ಇದು ನನಗೆ ಯೆಲ್ಲೋ ಕಲರ್ ಸ್ಯಾರಿ, ಬ್ಲೂ ಕಲರ್ ಸ್ಯಾರಿಗೆಲ್ಲ ಮಲ್ಟಿಪರ್ಪಸ್ ಮಾಡಿಸ್ಕೋಬೋದು ಅಂತ ನಾನು ಇದನ್ನು ಮಾಡಿಸ್ಕೊಂಡಿರೋದು. ನನ್ನ ಹತ್ರ 2 ಸೇಮ್ ಯೆಲ್ಲೋ ಕಲರ್ ಸ್ಯಾರೀಸ್ ಇದೆ. ಆ ಬ್ಲೌಸ್ ನನಗೆ ಆಗ್ತಾ ಇಲ್ಲ ಅಂತ ಈ ಮಿಕ್ಸ್ ಮ್ಯಾಚ್ ಮಾಡಿಸ್ಕೊಂಡಿದ್ದೀನಿ. 2 ಸ್ಯಾರಿಗೂ ನಾನು ಇದನ್ನೇ ವೇರ್ ಮಾಡ್ತೀನಿ. ಅಂದರೆ ನಾನು ಸ್ಟಿಚ್ ಮಾಡಿಸ್ಕೊಂಡಾಗ ಸ್ವಲ್ಪ ಪರ್ಲು ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಅಂದರೆ ನಾನು ಸ್ಟಿಚ್ ಮಾಡಿಸ್ಕೊಂಡಾಗ ಪ್ಲ್ಯಾನ್ ಮಾಡೇ ಸ್ಟಿಚ್ ಮಾಡಿಸ್ಕೊತೀನಿ. ಇಷ್ಟೊಂದೆಲ್ಲ ವರ್ಕ್ ಮಾಡಿಸೋದಿದ್ರೆ ಒಂದು 2-3 ಸೀರೆಗೆ ಅಟ್ಲೀಸ್ಟ್ ಮ್ಯಾಚ್ ಆದರೆ ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದಕ್ಕೂ ವರ್ತ್ ಅನಿಸುತ್ತೆ. ಇಲ್ಲಾಂದರೆ ಒಂದೇ ಸೀರೆಗೆ ಇಷ್ಟೊಂದು ವರ್ಕ್ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಒಂದು 2-3 ಸ್ಯಾರಿಗೆ ಮ್ಯಾಚ್ ಆಗೋ ಥರ ಅಂದರೆ ಇಷ್ಟು ಹೆವಿ ಬ್ಲೌಸ್ ಮಾಡಿಸ್ಕೊತೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಬ್ಲೌಸ್. ಇದು ನನ್ನ ಥರ್ಡ್ ಬ್ಲೌಸ್. ಇದು ಒಂಥರ ಮೆರೂನ್ ಕಲರಲ್ಲಿ ಜಸ್ಟ್ ಗೋಲ್ಡಲ್ಲೇ ಫುಲ್ಲು ವರ್ಕ್ ಮಾಡಿಸಿದ್ದೀನಿ. ಇದು ರಾ ಸಿಲ್ಕು, ಗೋಲ್ಡಲ್ಲೇ ಮಾಡಿಸಿದ್ರೆ ತುಂಬ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ. ಇದರಲ್ಲಿ ನಾನು ಯಾವ ಕಲರ್ ಕಾಂಬಿನೇಷನ್ನು ಮಾಡಿಸಿಲ್ಲ, ಜಸ್ಟ್ ಗೋಲ್ಡು ಮತ್ತು ಸೆಲ್ಫ್ ರೆಡ್ಡಲ್ಲಿ ವರ್ಕ್ ಮಾಡಿಸಿದ್ದೀನಿ, ಮ್ಯಾಂಗೋ ಡಿಸೈನ್ಸು. ಇದು ಅಷ್ಟೇ ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ, ನಾಟ್ ವರ್ಕ್ ಇನ್ಕ್ಲೂಡ್ ಆಗಿದೆ. ಜಸ್ಟ್ ಹೈ ನೆಕ್ಕು ಮತ್ತು ಕೆಳಗಡೆ ಏನು ಬುಟಾಸ್ ಇಲ್ದಿರ ಈ ಥರ ಒಂದು ಡಿಸೈನ್ ಮಾಡಿಸಿದ್ದೀನಿ. ಫ್ರಂಟು ಜಸ್ಟ್ ನಾರ್ಮಲ್ ಸ್ಲೀವ್ಸ್ಗೆ ಬುಟಾಸ್ ಮಾಡಿಸಿ ಕೆಳಗಡೆ ಬಾರ್ಡರ್ ಥರ ಸ್ವಲ್ಪ ಹೆವಿ ವರ್ಕ್ ಥರ ಇದೆ. ಇದು ನನಗೆ ಒಂದು ಎಷ್ಟೊಂದು ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊತೀನಿ. ಗ್ರೀನ್ ಸ್ಯಾರೀಸ್ಗೆ ಈ ಮೆರೂನ್ ಕಾಂಬಿನೇಷನಲ್ಲಿ ನನಗೆ ಹತ್ರ ಯಾವ ಸೀರೆಗಳಲ್ಲಿದೆ ಅದೆಲ್ಲ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊತೀನಿ ಇದಕ್ಕೆ.
ತುಂಬ ಹಳೆ ಸೀರೆದೆಲ್ಲ ಬ್ಲೌಸ್ ನನಗೆ ಅಷ್ಟು ಆಗಲ್ಲ, ಹಾಗಾಗಿ ನಾನು ಈ ಥರ ಮಿಕ್ಸ್ ಮ್ಯಾಚ್ ಬ್ಲೌಸಸ್ ಮಾಡಿಸ್ಕೊಂಡಿದ್ದೀನಿ. ಇದು ನನ್ನ ನೆಕ್ಸ್ಟ್ ಬ್ಲೌಸ್. ಇದು ಆರೆಂಜ್ ಕಲರ್. ಇದು ರಾ ಸಿಲ್ಕಲ್ಲಿ ಮಾಡಿಸಿದ್ದೀನಿ ನಾನು. ಬ್ಯಾಕ್ ಈ ಥರ ಬ್ರಾಡ್ ಮಾಡಿಸಿ ಈ ಥರ ಟೈಯಿಂಗ್ ಮಾಡಿಸಿದ್ದೀನಿ. ಜಸ್ಟ್ ಫ್ಲವರ್ ಥರ ಇದಿದೆ, ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಎಂಬ್ರಾಯ್ಡ್ರಿ ಬ್ಯಾಕಿಗೆಲ್ಲ. ಮತ್ತು ಫ್ರಂಟು ಈ ಥರ ಜಸ್ಟ್ ಮತ್ತು ಈ ಥರ ವರ್ಕ್ ಬ್ಯಾಕಲ್ಲಿ ಯಾವ ಥರ ಇದೆ ಅದೇ ಥರನ ಫ್ರಂಟನ್ನು ಮಾಡಿಸಿದ್ದೀನಿ. ಸ್ಲೀವ್ಸ್ಗೆ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿಸಿದ್ದೀನಿ. ಜಾಸ್ತಿ ಅಂದರೆ ಪಿಕಾಕ್ ಮತ್ತು ಫ್ಲೋರಲ್ ಥರ ಎಲ್ಲ ಮಾಡಿಸಿದ್ದೀನಿ ಈ ಥರ. ಮತ್ತು ಕೆಳಗಡೆ ಅಷ್ಟೇ ಸ್ವಲ್ಪ ಶೇಪಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಹೀಗೆ ಪಿಕಾಕ್ಸ್ ಎಲ್ಲ ಬಂದಿದೆ. ಸ್ಲೀವ್ಸ್ ಒಂದು ಸ್ವಲ್ಪ ಹೈಲೈಟ್ ಸ್ವಲ್ಪ ರಿಚಾಗಿ ಕಾಣಿಸ್ಲಿ ಅಂತ ನಾನು ಈ ಥರ ಮಾಡಿದೆ. ಈ ಬ್ಲೌಸು ಅಷ್ಟೇ ನಂಗೆ ತುಂಬ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ಸ್ವಲ್ಪ ಜಾಸ್ತಿ ಸಿಲ್ಕ್ ಸ್ಯಾರೀಸ್ ಇದೆ ನನಗೆ. ಮುಂಚೆ ನನ್ನ ಮದುವೆ ಹೊಸ್ತಲ್ಲೆಲ್ಲ ಮಾಡಿಸ್ಕೊಂಡಿದ್ದು ಆ ಬ್ಲೌಸಸ್ ಎಲ್ಲ ಈಗ ನನಗೆ ಆಗಲ್ಲ. ಮತ್ತು ಆವಾಗೆಲ್ಲ ಜಾಸ್ತಿ ನಾನು ಇದು ಮೆಗಾ ಸ್ಲೀವ್ಸು ಆ ಥರ ಮಾಡಿಸ್ಕೊಂಬಿಟ್ಟಿದ್ದೀನಿ. ನನಗೆ ಇವಾಗ ಆ ಥರ ಬ್ಲೌಸ್ ಇಷ್ಟ ಆಗ್ತಾಯಿಲ್ಲ, ಎಲ್ಬೋನೇ ಇದ್ರೇ ಚೆನ್ನಾಗಿ ಕಾಣಿಸೋದು ಅಂತ. ಹಾಗಾಗಿ ನಾನು ಅದಕ್ಕೆಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಬ್ಲೌಸ್ ಮಾಡಿಸ್ಕೊಂಡಿದ್ದೀನಿ. ಇನ್ನೂ ಸುಮಾರು ಸೀರೆಗಳಿಗೆ ನಾನು ಈ ಥರ ಮಿಕ್ಸ್ ಮ್ಯಾಚ್ ಬ್ಲೌಸ್ ಹೊಲ್ಸ್ಕೊಂಡೇ ಇಲ್ಲ, ಇನ್ನು ಯೂಸೇ ಮಾಡಿಲ್ಲ ಅದನ್ನೆಲ್ಲನೂ. ಆದಷ್ಟು ಆವಾಗ ಒಂದೊಂದು ಉಳಿಸ್ಕೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇದು ಆರೆಂಜ್ ಕಲರು. ತುಂಬ ಸೀರೆಗಳಿಗೆ ನಾನು ಇದನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ಸಿಲ್ಕ್ ಸ್ಯಾರಿ ಅಂತಲ್ಲ, ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸ್ಯಾರಿ ಅದಕ್ಕೂ ನಾನು ಇದೆಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ಆರೆಂಜ್ ಕಲರ್. ದಿಸ್ ಇಸ್ ಮೈ 4th ಒನ್. ನನ್ನ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಗೋಲ್ಡು ಮತ್ತು ಕ್ರೀಮ್ ಕಲರಲ್ಲಿದೆ. ಇದು ಫ್ಯಾಬ್ರಿಕ್ಕು ಟಿಶ್ಯೂ ಫ್ಯಾಬ್ರಿಕ್. ಇದು ಈ ಥರ ಹೈನೆಕ್ ಇದೆ. ಹೈನೆಕ್ಕು ಫುಲ್ ಕ್ಲೋಸ್ಡು, ಏನೂ ಎಂಬ್ರಾಯ್ಡ್ರಿ ಇಲ್ಲ ಅಲ್ಲಿ. ಬಟ್ ಕೆಳಗಡೆ ಮಾತ್ರ ಈ ಥರ ಎಂಬ್ರಾಯ್ಡ್ರಿ ಮಾಡಿ ಬಾರ್ಡರ್ ಅಟ್ಯಾಚ್ ಮಾಡಿದ್ದಾರೆ. ಈ ಥರ ಜಾಸ್ತಿ ಮಲ್ಟಿ ಪರ್ಪಸ್ ಮಾಡ್ಕೋಬೋದು. ತುಂಬ ಸ್ಯಾರಿಗೆ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ಡಾರ್ಕ್ ಇರೋ ಸ್ಯಾರೀಸ್ಗೆಲ್ಲ ಇದು ಹಾಕ್ಕೊಬೋದು. ಫ್ರಂಟು ಜಸ್ಟ್ ಬ್ರಾಡ್ ಲೀಫ್ ಥರ ಮಾಡಿ, ಪಾಟ್ ನೆಕ್ ಥರ ವಾಟ್ ಎವರ್ ಇಟ್ ಈಸ್ ಆ ಥರ ಮಾಡಿ ಜಸ್ಟ್ ಪ್ಲೇನು. ಮತ್ತು ಸ್ಲೀವ್ಸ್ಗೂ ಬ್ಯಾಕ್ ಯಾವ ಥರ ಬಂದಿದೆ ಅದೇ ಥರನೇ ಬಾರ್ಡರ್ ಮಾಡಿ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಇದೊಂಥರ ಯೂನೀಕ್ ಆಗಿದೆ ಬ್ಲೌಸು. ನನಗಿದು ಜಾಸ್ತಿ ಮೆರೂನ್ ಮತ್ತು ರೆಡ್ ಸ್ಯಾರೀಸ್ಗೆ ಹಾಕೋತೀನಿ. ಹಳೆ ಸೀರೆಸು ಅಷ್ಟೇ ಈ ಬ್ಲೌಸ್ ಹಾಕ್ಕೊಂಡಾಗ ನಾನು ಉಡ್ಕೊತೀನಲ್ಲ ಆಗ ತುಂಬ ರಿಚಾಗಿ ಕಾಣಿಸುತ್ತೆ. ಯಾಕಂದರೆ ಬ್ಲೌಸ್ ತುಂಬ ಹೈಲೈಟ್ ಆಗುತ್ತೆ ಸ್ಯಾರಿಗೆ ಅಂತ, ಆವಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನು. ನನಗೆ ಈ ಬ್ಲೌಸ್ ವರ್ಕು ಅಷ್ಟೇ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಬ್ಲೌಸ್ ನಾನು ಹೊಲ್ಸ್ಕೊಬೇಕು ಅಂತ ಮಾಡಿಸ್ಕೊಂಡಿರೋದಲ್ಲ. ನಾನು ಸೀಮಂತದ್ದು ಫಸ್ಟ್ ಟೈಮ್ ನಾನು ಮಿರಾಯಾಗಿ ಹೋದಾಗ ಒಂದು ಅಷ್ಟು ಕಾಸ್ಟ್ಲಿ ಸೀರೆ ಕೊಡ್ತಾ ಇದ್ದೀನಲ್ಲ, ಹೆಂಗೆ ನನ್ನ ಫಿಟ್ಟಿಂಗ್ ಎಲ್ಲ ಸರಿ ಹೋಗುತ್ತಾ ಏನು ಅಂತ ಯೋಚನೆ ಮಾಡ್ಕೊಂಡಾಗ ಒಂದು ಟ್ರಯಲ್ ಬ್ಲೌಸ್ ಮಾಡಿಕೊಡಿ, ಅದು ನನಗೆ ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಥರ ಈ ಥರ ಕ್ರೀಮಲ್ಲಿ ಅಥವಾ ಗೋಲ್ಡಲ್ಲಿ ಮಾಡಿಕೊಡಿ, ಹಿಂಗಿರೋ ಅಷ್ಟೊಂದು ಪೇ ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಇರೋಂಥದ್ದೇ ನೋಡ್ಕೊಂಡು ನಂಗೆ ಟ್ರಯಲ್ ಬ್ಲೌಸ್ ಮಾಡಿಕೊಡಿ ಅಂದೆ. ಸೊ ಅವ್ರು ನನಗೆ ಈ ಥರ ಸ್ಟಿಚ್ ಮಾಡಿಕೊಟ್ರು. ಅಂದರೆ ನಾನು ಏನೂ ಇರಲಿಲ್ಲ, ಜಸ್ಟ್ ಎಲ್ಲ ಸೀರೆಗೂ ಮಿಕ್ಸ್ ಮ್ಯಾಚ್ ಥರ ಅಂತ ಹೇಳಿದೆ. ಟಿಶ್ಯೂದ್ರಲ್ಲಿ ಈ ಥರ ಜಸ್ಟ್ ಸ್ಲೀವ್ಸು ಮತ್ತು ನೆಕ್ ಮಾಡಿ ಈ ಬ್ಲೌಸ್ ಟ್ರಯಲ್ ಬ್ಲೌಸ್ ನೋಡಿಕೊಂಡು ನಾನು ಸೀಮಂತದ ಸೀರೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದು. ಬಟ್ ಈ ಬ್ಲೌಸ್ ನಂಗೆ ತುಂಬಾ ಫೇವ್ರೇಟು, ತುಂಬ ಹಳೆ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ ಇದು ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದು ಮಿರಾಯಾದಲ್ಲಿ. ಬೇರೆ ಬ್ಲೌಸ್ ಎಲ್ಲ ನಾನು ನಾರ್ಮಲ್ ಲೋಕಲಲ್ಲಿ ಒಂದೊಂದು ಬ್ಲೌಸ್ ಒಂದೊಂದು ಹತ್ರ ಕೊಟ್ಟಿದ್ದೆ, ಇಲ್ಲೇ ಪರ್ಟಿಕ್ಯುಲರ್ ಶಾಪ್ ಅಂತೆಲ್ಲ ಏನಿಲ್ಲ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ನೆವಿ ಬ್ಲೂ ಕಲರು. ಈ ಬ್ಲೌಸ್ ನಂದು ಸಾಫ್ಟ್ ಸಿಲ್ಕ್ಗೆ ಬಂದಿದ್ದು, ಬಟ್ ಇದು ವರ್ಕು ಒಂಥರ ಯುನೀಕ್ ಆಗಿದೆ ಅಂತ ನಾನು ತುಂಬ ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಸ್ಲೀವ್ಸು ಮತ್ತು ಬ್ಯಾಕ್ಗೆ ಈ ಥರ ಮಾಡಿಸಿದ್ದೀನಿ. ಕಟ್ದಾನ ವರ್ಕ್ ಅಂತಾರೆ ಇದನ್ನು. ಜಸ್ಟ್ ಜರಿಯಲ್ಲಿ ಮತ್ತು ಕ್ರಿಸ್ಟಲ್ಸ್ ಬೀಡ್ಸಲ್ಲಿ ಗ್ಲಾಸ್ ಬೀಡ್ಸಲ್ಲಿ ಈ ಥರ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬ್ಯಾಕು ಒಂದು ಸೈಡ್ ಮಾತ್ರ ಇದೆ, ಇನ್ನೊಂದು ಸೈಡ್ ಪಲ್ಲು ಸೆರ್ಗ್ ಬರುತ್ತೆ ಅಂತ, ಜಸ್ಟ್ ಹಿಂಗೆ ಸರ್ಕಲ್ ಥರ. ಮತ್ತು ಫ್ರಂಟು ಕಂಪ್ಲೀಟ್ ಸ್ಲೀವ್ಸ್ಗೆ ಇದಕ್ಕೆಲ್ಲ ಬರುತ್ತೆ. ಸಿಂಪಲಾಗಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಾಫ್ಟ್ ಸಿಲ್ಕ್ ಬ್ಲೌಸ್ ಆಗಿದ್ರು ನಾನು ಜಾಸ್ತಿ ಸಿಲ್ಕ್
ಸ್ಯಾರೀಸ್ಗೂ ಈ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ನನಗೆ ತುಂಬ ಚೆನ್ನಾಗಿ ಕಾಣಿಸಿದೆ. ಇದು ಡಾರ್ಕ್ ಇರೋದ್ರಿಂದ ಈ ಪಿಂಕ್ ಸ್ಯಾರೀಸ್ಗೆ ಎಲ್ಲನೂ ಮ್ಯಾಚ್ ಆಗುತ್ತೆ. ಹಾಗಾಗಿ ಇದೊಂದು ರೆಫರೆನ್ಸ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ತುಂಬ ಹಳೇದೇ ಬ್ಲೌಸ್. ಇದು ಆಲ್ಮೋಸ್ಟ್ 8 years ಬ್ಯಾಕ್ ನಾನು ಈ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಈ ಬ್ಲೌಸ್ನ. ಬಟ್ ಇವಾಗೂ ಚೆನ್ನಾಗಿ ಕಾಣಿಸಿದೆ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಗ್ರೀನ್ ಕಲರ್, ಈ ಥರ. ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಬ್ಲೌಸ್. ಇದು ಬ್ಯಾಕ್ ಬಂದು ಜಸ್ಟ್ ಯು ಮತ್ತು ಈ ಥರ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ನಾನು ಎಂಬ್ರಾಯ್ಡ್ರಿಗೆ ಪಿಂಕು, ಗೋಲ್ಡು, ಎಲ್ಲೋ ಯೂಸ್ ಮಾಡಿದ್ದೀನಿ. ತುಂಬ ಎಲ್ಲೋ ಸ್ಯಾರೀಸ್ಗೆ, ಪಿಂಕ್ ಸ್ಯಾರೀಸ್ಗೆ ನಾನು ಇದನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ಒಂದು 2-3 ಸ್ಯಾರಿಗೆ ಇದು ಮಿಕ್ಸ್ ಮ್ಯಾಚ್ ಆಗುತ್ತೆ ನನಗೆ. ಇದು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದು ಜಸ್ಟ್ ಒಂದು ಸಾಫ್ಟ್ ಸಿಲ್ಕಿಗೆ. ಬಟ್ ಸ್ಟಿಚ್ ಮಾಡಿಸ್ಕೊಂಡ್ಮೇಲೆ ನನಗಿದು ಒಂದು 2-3 ಸ್ಯಾರಿಗೆ ಏನು ಮ್ಯಾಚ್ ಆಗುತ್ತೆ, ಅದಕ್ಕೆ ನಾನು ಯೂಸ್ ಮಾಡ್ತೀನಿ. ಫ್ರಂಟು ಜಸ್ಟ್ ಯು ಈ ಥರ. ಮತ್ತು ಸ್ಲೀವ್ಸ್ಗೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಆರ್ಗೆನ್ಸಾ ಕೊಡಿಸಿ ಈ ಥರ ಸ್ಲೀವ್ಸ್ ಮಾಡಿಸಿದೆ. ಕೆಳಗಡೆನೂ ಬೀಡ್ಸ್ ಹಾಕಿದ್ದಾರೆ. ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಬ್ಲೌಸ್. ಇದು ವರ್ಕು ಆಗಿರ್ಬೋದು, ನಾಟ್ ವರ್ಕು ಮತ್ತು ಈ ಥರ ಗ್ಲಾಸ್ ಬೀಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿದ್ದಾರೆ. ವರ್ಕು ತುಂಬ ಚೆನ್ನಾಗಿದೆ. ಇದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿ ಆಲ್ಮೋಸ್ಟ್ 5 to 6 years ಆಗಿದೆ. ಇದಕ್ಕೂ 5 to 6 years ಆರಾಮಾಗಿದೆ. ಅಂದ್ರೂ ಇಷ್ಟು ಚೆನ್ನಾಗಿದೆ ವರ್ಕ್ ಎಲ್ಲನೂ. ನಾವು ಯೂಶಲಿ ಬೀಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಬೇಗ ಹಾಳಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ವರ್ಕ್ ಎಲ್ಲನೂ. ಹಾಗಾಗಿ ನಾನು ಬೀಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿಸಲ್ಲ. ಗ್ಲಾಸ್ ಬೀಡ್ಸು, ಜರ್ದೋಸಿ ಮತ್ತು ಏನು ಜೆರಿಯಲ್ಲೇ ಜಾಸ್ತಿ ಟ್ರೈ ಮಾಡ್ತೀನಿ ನಾನು ಬ್ಲೌಸಸ್ ಎಲ್ಲ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಪಿಂಕ್ ಕಲರ್. ಪಿಂಕ್ ಅಂತೂ ತುಂಬ ಸೀರೆಗೆ ಮ್ಯಾಚ್ ಆಗುತ್ತೆ, ಮಲ್ಟಿಪಲ್ ಸ್ಯಾರೀಸ್ಗಂತೂ ಮ್ಯಾಚ್ ಆಗೇ ಆಗುತ್ತೆ. ಸೊ ಬ್ಯಾಕ್ ಈ ಥರ ಜಸ್ಟ್ ಯು ಮತ್ತು ಕೆಳಗಡೆ ಒಂಥರ ಫ್ಲವರ್ ಥರ ಮಾಡಿಸಿದ್ದೆ. ಸ್ಲೀವ್ಸ್ ಇದರಲ್ಲಿ ತುಂಬ ಯೂನಿಕ್ಕು, ಲೈಕ್ ವಂಕಿ ಸ್ಟೈಲಲ್ಲಿ ಬಂದಿದೆ ಸ್ಲೀವ್ಸು. ಈ ಥರ ಪ್ಲೇನ್ ಬಂದಿರೋದ್ರಿಂದ ಬ್ಲೌಸು ಮೇಲೆ ಈ ಥರ ಫ್ಲವರ್ ಹಾಕ್ಬಿಟ್ಟು ವಂಕಿ ಡಿಸೈನು ತುಂಬ ಟ್ರೆಂಡಿಂಗ್ ಇತ್ತು ಇದಾಗ. ಸೊ ಕೆಳಗಡೆ ಹ್ಯಾಂಗಿಂಗ್ ಬೀಡ್ಸು. ವರ್ಕು ಅಷ್ಟೇ, ಜರ್ದೋಸಿ, ಗ್ಲಾಸ್ ಬೀಡ್ಸು ಮತ್ತು ನಾಟ್ ವರ್ಕು ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಬ್ಲೌಸು. ಈ ಥರ ಇದೆ. ಇದು ನಾನು ತುಂಬ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡ್ಕೋತೀನಿ. ಇದು ನಾನು ಸ್ಟಿಚ್ ಮಾಡಿಸಿ ಆಲ್ಮೋಸ್ಟ್ 8 years 9 years ಆಯಿತು. ಬಟ್ ಇವಾಗ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಸ್ ಎಲ್ಲ. ಇದೆಲ್ಲ ನಂಗೆ ಒಂದು ಸ್ವಲ್ಪ ಯೂನಿಕ್ ಅನಿಸ್ತು, ಅದಕ್ಕೆ ನಾನು ಈ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಬ್ಲೌಸ್ ಕಲೆಕ್ಷನ್ಸ್ ವ್ಲಾಗ್ ಪಾರ್ಟ್ 2. ಈ ವ್ಲಾಗಲ್ಲಿ ಜಸ್ಟ್ ನಾನು ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಳ್ಳೋಂಥ ಬ್ಲೌಸ್ ಅಷ್ಟೇ ತೋರಿಸ್ತೆ ನಾನು. ಯಾರನ್ನ ಹೆಲ್ಪ್ ಆಗುತ್ತೆ ಅಂತಷ್ಟೇ ನಾನು ಈ ವ್ಲಾಗ್ ಮಾಡಿದೆ. ತುಂಬ ಜನ DM ಮಾಡ್ತಾಯಿದ್ರಿ ಮತ್ತು ನನಗೆ ಸ್ವಲ್ಪ ಜನ ಕಮೆಂಟ್ಸ್ ಆಗ್ತಾಯಿದ್ರಿ ನಿಮ್ಮ ಬ್ಲೌಸ್ ಡೀಟೇಲ್ಸ್ ಹಾಕಿ ಅಂತೆಲ್ಲ. ಅದಕ್ಕೆ ನಾನು ಕೆಲವೊಂದು ಬ್ಲೌಸ್ನಷ್ಟೇ ನಾನು ಡಿಸೈನ್ಸ್ ಆ್ಯಡ್ ಮಾಡಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಇನ್ನಷ್ಟು ಸ್ಯಾರಿ ಡಿಸೈನ್ಸು ಮತ್ತು ಮ್ಯಾಚಿಂಗ್ ಬ್ಲೌಸ್ ಡಿಸೈನ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಇದೇ ವ್ಲಾಗಲ್ಲಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ ಬೈ ಪಾರ್ಟ್ ಹಾಕ್ತಾ ಇದ್ದೀನಿ. ಫಸ್ಟ್ ವ್ಲಾಗಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಹಾಕಿದ್ದೆ. ಸೆಕೆಂಡ್ ವ್ಲಾಗಲ್ಲಿ ಜಸ್ಟ್ ಮಲ್ಟಿಪರ್ಪಸ್ ಬ್ಲೌಸಸ್ ಅಷ್ಟೇ ಹಾಕಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸ್ಯಾರಿ ಮತ್ತು ಬ್ಲೌಸ್ ಮ್ಯಾಚಿಂಗ್ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.